ಅವ್ವ 3 ವರ್ಷ ಆಯ್ತು, ಮಳೆ ಇಲ್ಲ ಬೆಳೆ ಇಲ್ಲ. ಆದರೂ ನಾನು ನಿನ್ನೆ ನಂಬಿದ್ದೇನವ್ವ, ನಾನು ನಿನ್ನೆ ನಂಬಿದ್ದೇನೆ ಅವ್ವ. ಅಪ್ಪ ಅಪ್ಪ ಯಾಕಪ್ಪ ಏನಾಯ್ತು? ಯಾಕೆ ಇಷ್ಟು ಹುಡುಗತ್ ಬರತ್ತಿ? ಅಪ್ಪ, ಶೆಟ್ರು ಹೊಲಕ್ಕೆ ಜಪ್ತಿ ನೋಟಿಸ್ ಕಳಿಸಿದ್ದಾರೆ. 3 ದಿನದಾಗ ಸಾಲ ತೀರಿಸ್ಲಿಕ್ಕಂದ್ರ ಈ ಹೊಲ ಅವ್ರದ ಅಂತ. ಇದು ನಮ್ಮ ತಾತನ ಜಮೀನ್ ಕಣಪ್ಪ. ಬಂದ್ರಿಪ್ಪ, ನಡ್ರಿ ಊಟ ಮಾಡ್ರಿ ನಡ್ರಿ. ಅಯ್ಯೋ ದೇವ್ರೇ, ಇರೋದು ಒಂದು ಹೊಲ ರೀ, ಅದು ಹೋಯ್ತಂದ್ರೆ ನಾವ್ ಎಲ್ಲಿಗೆ ಹೋಗೋದ್ರಿ? ಏನಾಗ್ತದ ಮಗನ? ಅವ್ವ, ಶೆಟ್ರ 2 ದಿನದಾಗ ಹೊಲ ಜಪ್ತಿ ಮಾಡಕ್ ಬರ್ತಾರಂತ. ಏನಂದಿಮಲ್ಲ? ಆ ಶೆಟ್ರ ಹೊಲ ಜಪ್ತಿ ಮಾಡ್ತಾನಂತ? ಅಟ್ಟ ಸೊಕ್ಕ ಮತ್ತೇನ ಆ ಶೆಟ್ರಗ? ಅಪ್ಪ ತಾತ ಬೆವಸರ್ಸಿ ತಗೊಂಡ ಹೊಲ ಆಯ್ತದು. ಆ ಶೆಟ್ರಗ ನೀವ್ ಉಸಿರು ಹೋದ್ರ ಬಿಡಾಕ ಹೋಗ್ಬೇಡ ಮಗನ ಹೊಲ. ಹಾ, ಈ ಮಣ್ಣು ಏನ್ ಕೊಡುತ್ತೆ ಹೇಳು? 3 ವರ್ಷ ದುಡಿದ್ರು ನಮ್ ಸಾಲ ತೀರ್ಲಿಲ್ಲ. ನಾನು ಸಿಟಿಗೆ ಹೋಗ್ತೀನಿ, ಅಲ್ಲೇ ದುಡಿತೀನಿ, ಹಣ ಕಳಿಸ್ತೀನಿ. ಏ ರವಿ, ಅಪ್ಪ, ಈ ಮಣ್ಣು ನಮ್ಮನ್ ತಿನ್ನುತ್ತೆ, ಮೇಲ್ ಬರಕ್ ಬಿಡಲ್ಲ. ಶಟ್ ನಮಸ್ಕಾರಪ್ಪ. ನಮಸ್ಕಾರಪ್ಪ ನಾಗಪ್ಪ. ಶಟ್ ಊಟ ಆಯ್ತೈತ್ರಿ? ಎಲ್ಲ ಆಗೈತೆ ನೋಡಪ್ಪ. ಶಟ್ ಕುತ್ಕೋರಿ. ಹಾ. ನಮಸ್ಕಾರ ರೀ ಶೆಟ್ರ. ಶೆಟ್ರ, ದೊಡ್ಡ ಮನಸ್ಸು ಮಾಡಿ ಇದೊಂದು ಬೆಳೆ ಅವಕಾಶ ಮಾಡಿಕೊಡಲ್ಲ. ನಿಮ್ಮ ಅಸಲ ಬಡ್ಡಿ ಎಲ್ಲಾನ ತೀರಿಸ್ತೇನೆ ರೀ, ಇಲ್ಲ ಅನ್ಬೇಡ್ರಿ. ಸರಿ ಮಲ್ಲಪ್ಪ, 3 ವರ್ಷ ಅಂದಿ, 5 ವರ್ಷ ಆಯ್ತು. ಬಡ್ಡಿ ಸೇರಿ 3 ಲಕ್ಷ ರೂಪಾಯಿ ಆಗೈತಿ. ಮಳೆ ಇಲ್ಲ, ಬೆಳೆ ಇಲ್ಲ, ಹೆಂಗೆ ತೀರಿಸ್ತೀನಿ ಸದಾನ? ಸೆಟ್ರ, ಹಂಗೇನು ಮಾಡಬೇಡ್ರಿ. ಸರ್ಕಾರ ಬರ ಪರಿಹಾರ ಕೊಡ್ತೈತಿ, ಅದ್ರ ಮೇಲೆ ಮಲ್ಲಪ್ಪನ ಸಾರ ಅವ್ನು ತೀರ್ಸ್ಬಿಡ್ತಾನೆ. ಹನುಮಂತ, ಇದಕ್ಕೂ ನಿನಗೂ ಏನು ಸಂಬಂಧ ಇಲ್ಲ. ನಿನ್ನ ಕೆಲಸ ನೀನು ನೋಡ್ಕೋ. ಮಲ್ಲಪ್ಪ, ಇನ್ನೂ 3 ದಿನ ಟೈಮ್ ಕೊಡ್ತೇನೆ. ಹಣ ತಂದು ಕೊಟ್ರ ಹೊಲದಿಂದ, ಇಲ್ಲ ನನ್ನ ಕೆಲಸ ನಾ ಮಾಡ್ತು ನೋಡು. ಮಳಿ ಇಲ್ಲ ಬೆಳಿ ಇಲ್ಲ, 3 ಲಕ್ಷ ರೂಪಾಯಿ ಕೊಡು ಅಂತಂದ್ರೆ ಹೆಂಗ್ ಕೊಡುದಣ್ಣ? ಸಾಲ ಹೆಂಗ್ರೆ ತೀರ್ಸೋದಣ್ಣ? ಮಲ್ಲಪ್ಪ, ಚಿಂತೆ ಮಾಡಬೇಡ, ಇದಕ್ಕೊಂದ ದಾರಿ ಇದೆ. ನಮ್ಮ ಊರಿಗೊಬ್ಬ ಹೊಸ ಅಧಿಕಾರಿ ಬಂದಿದ್ದಾರೆ, ಅವ್ರನ್ನ ರಾಜೇಶ್ ಸರ ಭೇಟಿ ಮಾಡಿಸ್ತಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಮೇಡಮ್, ಇವರು ಮಲ್ಲಪ್ಪ ಅಂತ ಈ ಊರಿನ ಬಡ ರೈತರು. ಶೆಟ್ಟಿಯ ಸಾಲಕ್ಕೆ ಸಿಲುಕಿಕೊಂಡು ತಮ್ಮ ಹೊಲವನ್ನು ಮಾರುವ ಪರಿಸ್ಥಿತಿಯಲ್ಲಿದ್ದಾರೆ. ನೀವೇ ಏನಾದರೂ ಪರಿಹಾರ ನೀಡಬೇಕು ಮೇಡಮ್. ಶೆಟ್ರ್ ನೀಡಿದ ಸಾಲದ ಡಾಕ್ಯುಮೆಂಟ್ ಏನಾದರೂ ತಂದಿದ್ದೀರಾ? ಮೇಡಮ್ರ, ನಾನೇನಷ್ಟು ಓದ್ದಾವ ತಿಳಿದಾವ ಅಂತ ಅಲ್ರಿ. ಅವತ್ತು ಶೆಟ್ರ ನನಗೊಂದು ಕಾಗದ ಕೊಟ್ಟಿದ್ರಿ, ಅದಕ್ಕೆ ಹೆಬ್ಬಷ್ಟಟ್ಟ ಒತ್ತಿದ ನಂಗೆ ನೆನಪು ರೀ. ಇತ್ತು ರೀ ಮೇಡಮ್. ಮಲ್ಲಪ್ಪ ಅವ್ರಿ, ಇಲ್ಲಿ ಶೆಟ್ರು ತೋರಿಸಿದ ಬಡ್ಡಿ ದರ ಕಾನೂನು ಪ್ರಕಾರ ತಪ್ಪಿದೆ. ಇಲ್ಲಿ ಮನಿ ಲ್ಯಾಂಡಿಂಗ್ ಆಕ್ಟ್ ಉಲ್ಲಂಘನೆ ಆಗಿದೆ. ಮೇಡಮ್ರ, ಹಂಗಂದ್ರೆ ಏನ್ರಿ? ಅಂದ್ರೆ ನ್ಯಾಯಾಲಯದ ಮೂಲಕ ನಿಮ್ಮ ಹೊಲ ಜಪ್ತಿ ಹಾಕೋದನ್ನ ತಡೆ ಹಿಡಿಬಹುದು. ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ನಿಮ್ಮ ಹೊಲ ವಾಪಸ್ಸನ್ನ ನೀವೇ ಪಡಿಬಹುದು. ಆದ್ರೆ ನೀವು ಧೈರ್ಯ ಮಾಡ್ಬೇಕಷ್ಟೇ. ಮೇಡಮ್ರ, ಶೆಟ್ರ ಊರಿಗೆ ದೊಡ್ಡ ಮನುಷ್ಯ, ಅವ್ರ ಮ್ಯಾಗ ಕೇಸ್ ಅದು ಕೊಟ್ಟು ಅಂದ್ರೆ ರೀ, ಅವ್ರು ನಮ್ಮ ಜೀವ ಸಹಿತ ಉಳಿಸೋದೇ ಇಲ್ರಿ. ಮಲ್ಲಪ್ಪನವರ, ನೀವು ಒಬ್ಬರ ಅಲ್ರಿ, ಈ ಊರಾಗಿನ ಹಲವಾರು ರೈತರು ಇದೇ ಸಮಸ್ಯೆಯಿಂದ ಬಳಲ್ತಾರ್ರಿ. ನೀವೆಲ್ಲರೂ ಕೂಡ ಎಲ್ರಿ ಮೇಡಮ್ ಅವ್ರಿಗೆ ದೂರ ಪಟ್ಟಿರ್ತೀನ್ರಿ, ಯಾರು ಏನು ಮಾಡೋಕ್ಕಾಗಲ್ಲ.
ನೀವ್ಯಾಕೆ ಅಷ್ಟು ಹೆದರ್ತೀರಾ ಅವ್ರಿಗೆ? ಅವ್ರು ನಿಮ್ಮ ದುಡ್ಡಲ್ಲೇ ಅಷ್ಟು ಮೆರಿತಿರೋದು. ಕಾನೂನು ನಿಮ್ಮ ಜೊತೆ ಇದೆ, ನಾನು ನಿಮ್ಮ ಪರ ನಿಲ್ತೀನಿ. ಮೇಡಮ್ರ, ಆ ಶೆಟ್ರಿಂದ ನಮ್ಮ ಜಮೀನು ಬಿಡಿಸ್ಕೊಟ್ರೆ ಅಂದ್ರೆ ನಿಮ್ಗೆ ಭಾಳ ಉಪಕಾರ ಆಗುತ್ತೆ ಮೇಡಮ್. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಕೇಸ್ನ ನಾನು ಬಗೆಹರಿಸ್ತೀನಿ. ನಿಮಗೆ ತಕ್ಕ ನ್ಯಾಯನ ಒದಗಿಸ್ತೀವಿ. ಹಾಂ, ಹೋಗಿ. ಬೆಳಿಗ್ಗೆ ಹೋದ ನನ್ನ ಮಗ ರಾತ್ರಿ ಆಯ್ತು, ಇನ್ನೂ ಬಂದಿಲ್ಲ. ಎಲ್ಲಿ ಹೋಗ್ಯಾನೋ, ಏನು ಮಾಡಕತ್ತಾನೋ ಒಂದೂ ಗೊತ್ತಾಗ್ತಿಲ್ಲ. ಅಪ್ಪ ಅಪ್ಪ ರವಿ, ಬೆಳಿಗ್ಗೆಯಿಂದ ಎಲ್ಲಿ ಹೋಗಿದ್ಯೋ? ಬಾ ಕೂತ್ಕೋ. ಎಲ್ಲೂ ಇಲ್ಲ ಅಪ್ಪ. ಇರೋನು ನೀನು ಒಬ್ಬನೇ ಮಗ, ನೀನು ಈ ಕೋಪ ಮಾಡ್ಕೊಂಡು ಹೋದ್ರೆ ಹೇಗೋ? ಈ ಜಮೀನನ್ನ ನಿಮ್ಮ ತಾತ ಬೇರೆದವ್ರ ಹತ್ರ ಜೀತ ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟು ತಗೊಂಡಿದ್ದಪ್ಪ. ನಾನು ಉಸಿರು ಹೋದ್ರೂ ಈ ಜಮೀನನ್ನ ಚಟ್ಟಿಗೆ ಬಿಟ್ಕೊಡೋಡಪ್ಪ. ಆಯಿತು ಅಪ್ಪ, ಎಷ್ಟೇ ಕಷ್ಟ ಆದ್ರೂ ನಮ್ಮ ಜಮೀನು ಶೆಟ್ರಿಗೆ ಹೋಗೋಕೆ ನಾ ಬಿಡಲ್ಲ ಅಪ್ಪ. ಸರಿ ಮಗ. ನಮಸ್ಕಾರ ರೀ ಮೇಡಮ್. ನಮಸ್ತೆ. ಬರ್ರಿ, ನಿಮ್ಮ ಹೊಲದ ಕೇಸ್ ಬಗ್ಗೆನೇ ಮಾತಾಡ್ತಿದ್ವಿ. ನೀವೆಲ್ಲರೂ ಸೇರಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಈ ಕೇಸ್ ಬಗ್ಗೆ ತನಿಖೆ ಮಾಡ್ತೀವಿ. ಶೆಟ್ರ ಅಕ್ರಮ ವ್ಯವಹಾರವನ್ನ ತನಿಖೆ ಮಾಡಿ ನಿಮ್ಮ ಹೊಲನ ಜಪ್ತಿ ಆಗದಂತೆ ನಾವು ನೋಡ್ಕೋತೀವಿ. ನಮ್ಮ ಮೇಲೆ ಭರವಸೆ ಇಡಿ, ಕಾನೂನು ನಿಮ್ಮ ಜೊತೆ ಇದೆ. ಅಷ್ಟು ಮಾಡಿ ನಮ್ಮ ಹೊಲ ನಮ್ಗೆ ಬಿಡಿಸ್ಕೊಟ್ರೆ ನಮ್ಗೆ ಪುಣ್ಯ ಬಿಡುತ್ತೆ ಮೇಡಮ್ರೆ. ನಾಗಪ್ಪ, ಈ 5 ಜನ ಎಲ್ಲ ಒಂದಾಗಿ ಬಿಟ್ರೆ ನಮ್ಮ ಕಥೆ ನಮಗೈತೆ ನೋಡು. ಶೆಟ್ರ ಇವ್ರು ಜಿಲ್ಲಾಧಿಕಾರಿ ಅದಲ್ರಿ, ಇವ್ರ ಅಧಿಕಾರ ಬೇರೆ ಶೆಟ್ರ ನಂಗೆ. ಶೆಟ್ ಕೊಟ್ಟಿದ್ದ ವಾಯ್ದೆ 3 ದಿವ್ಸ ಮುಗೀತು. ಇನ್ನೇ ನಾವು ಬಂದ ಈ ಹೊಲನ ಜಪ್ತಿ ಮಾಡ್ಕೊಂಡು ಹೋದ. ಆ ಮೇಡಮನ್ ಮ್ಯಾಗ ಭರವಸೆ ಇಟ್ಟ, ಏನೋ ಅವ್ನ ಮ್ಯಾಗ ದೂರ ಕೊಟ್ನಿ. ಈ ನಾವೇ ನನ್ನ ಬದುಕಾಕ್ ಬಿಡ್ತಾ ಏನು? ಅವ್ ಬಂದ ಹೊಲ ಜಪ್ತಿ ಮಾಡ್ಕೊಂಡು ನನ್ ಸಾಯಿಸಿದ್ರಾಗ ಏನೈತಿ? ನಾನ ಜೀವ ಬಿಟ್ಟು ಬಿಡ್ತೀನಿ. ಈ ಜೀವ ಇದ್ರೆ ನಾ ಮಾಡೋದೈತಿನ? ದೇವ್ರ, ನನ್ನ ಹೆಂಡತಿನ ಮಕ್ಕಳಟ್ಟ ಚಲೋದಂಗಿಡಪ್ಪ. ರವಿ, ನೀನ್ ಆಗ್ತಿದ್ ನೋಡು. ಯಾಕೆ ನಾವಪ್ಪ ಯಾಕೆ ಚಡ ಕುಂತಿ? ಏನಾಯ್ತ? ಬರ್ರಿ ಮೇಡಮ್, ನಮಸ್ತೆ. ಬರ್ರಿ ಮೇಡಮ್ ಅವ್ರೆ, ಬರ್ರಿ. ಶೆಟ್ರೆ, ನಿಮ್ಮ ಆತಿಥ್ಯನ ಸ್ವೀಕಾರ ಮಾಡಕ್ ನಾವು ಬಂದಿಲ್ಲ. ರೈತರ ಮೇಲೆ ಅಮಾನುಷಿಕವಾಗಿ ಬಡ್ಡಿ ಹೇರಿ ಅವರ ಹೊಲವನ್ನ ಜಪ್ತಿ ಮಾಡಕ್ ನೋಡ್ತಿದ್ದೀರಾ. ರೈತರ ಸಾಲವನ್ನ ನಾವು ಕಾನೂನು ಪ್ರಕಾರ ಮರು ಲೆಕ್ಕ ಹಾಕ್ತೀವಿ. ಯಾವ ಹೊಲನೂ ಜಪ್ತಿ ಆಗಕ್ ನಾವು ಬಿಡಲ್ಲ. ನಿಮ್ಮನ್ನ ಅರೆಸ್ಟ್ ಮಾಡಕ್ ನಾವು ಬಂದಿದ್ದೀವಿ. ಮೇಡಮ್ ನಾನಾ? ಮೇಡಮ್ ನಾವು ಇದ್ರಲ್ಲಿ ಇಲ್ಲ ಮೇಡಮ್. ಸಾಹೇಬ್ರ, ಕಸ್ಟಡಿಗೆ ತಗೊಳ್ಳಿ. ಸಾಹೇಬ್ರೆ, ನಾನು ಅಲ್ರಿ. ಶೆಟ್ರೆ, ಇಷ್ಟು ದಿನ ರೈತರಿಗೆ ನೀವು ಆಟ ಆಡ್ಸಿದ್ರ, ಇವಾಗ ನಮ್ಮ ಸ್ಟೇಷನಲ್ಲಿ ನಿಮಗೆ ಏರೋಪ್ಲೇನ್ ಏರಿಸ್ತೀವಿ, ಬರ್ರಿ. ಸಾಹೇಬ್ರೆ, ನಾನಲ್ರಿ. ಸಾಹೇಬ್ರೆ, ನಾನು ಬಿಟ್ಬಿಟ್ಟು ಸಾಹೇಬ್ರೆ, ನಂದೇನು ತಪ್ಪಿಲ್ಲ ಸಾಹೇಬ್ರೆ.
ಬೆಳೆ ತಾಯಿ, ಅಂತೂ ಇಂತೂ ಮಳೆ ಬಂತು, ನಾವಿನ್ನು ಸೋಲಲ್ಲ. ಮೇಡಮ್ ಅವ್ರೆ ನಮಸ್ಕಾರ. ಏನ್ ರವಿ, ಬಿತ್ತನೆ ಜೋರಾಗಿ ನಡೀತಿದೆ? ನಮ್ಮ ಅಪ್ಪಂಗಂತೂ ಈ ಹೊಲದಲ್ಲಿ ಉಳುಮೆ ಮಾಡಿ ಬದುಕೋ ಯೋಗ ಇರಲಿಲ್ಲ ಮೇಡಮ್. ನಾವು ಉಳುಮೆ ಮಾಡಿ ನಮ್ಮ ಅಪ್ಪನ ಆಸೆನ ತೀರಿಸ್ತಾ ಇದ್ದೀವಿ. ನಿಮ್ಮ ಅಪ್ಪನೇ ದುಡುಕಿ ನಿರ್ಧಾರ ತಗೊಂಡು ನೀನಾದ್ರೂ ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊ. ಆಯಿತು ಮೇಡಮ್, ನೀವು ಹೇಳ್ದಾಗೆ ಆಗಲಿ. ಮೇಡಮ್, ನನ್ನ ಗಂಡ ಹೊಲ ಅಂದು ಹೊಲದಲ್ಲೇ ಮಣ್ಣಾಗಿ ಹೋದ್ರು ಮೇಡಮ್. ಈ ಹೊಲದಲ್ಲಿ ನನ್ನ ಮಗನ ಮುಂದಿನ ಭವಿಷ್ಯ ಅಡಗಿದೆ ಮೇಡಮ್. ನಿಮ್ಮ ಉಪಕಾರನ ನಾವೆಂದೂ ಮರೆಯಲ್ಲ ಮೇಡಮ್. ಜೀವನ ಪರ್ಯಂತ ಯಾವಾಗಲೂ ನೆನಪಿಟ್ಟಿರ್ತೀವಿ ಮೇಡಮ್. ಇದಕ್ಕೆ ಯಾಕೆ ಕೈ ಮುಗಿತೀರಾ? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ.